ದೇವಶಯನಿ ಏಕಾದಶಿ ಅಥವಾ ಪ್ರಥಮ ಏಕಾದಶಿ. ದೇವಶಯನಿ ಏಕಾದಶಿಯು ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಈ ದಿನದಿಂದ ಭಗವಾನ್ ವಿಷ್ಣುವು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ತೆರಳುತ್ತಾನೆ. ಇದು ಚಾತುರ್ಮಾಸದ ಆರಂಭವನ್ನು ಸೂಚಿಸುತ್ತದೆ. ದೇವಶಯನಿ ಏಕಾದಶಿಯನ್ನು ಶಯನಿ ಏಕಾದಶಿ, ಪ್ರಥಮ ಏಕಾದಶಿ, ಪದ್ಮನಾಭ ಏಕಾದಶಿ ಎಂದೂ ಕರೆಯಲಾಗುತ್ತದೆ. ಇದರ ಮಹತ್ವ: ದೇವಶಯನಿ ಏಕಾದಶಿಯು ಮುಖ್ಯವಾಗಿ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ದಿನ. ಈ ದಿನದಿಂದ ವಿಷ್ಣುವು 4 ತಿಂಗಳ ಕಾಲ ಯೋಗ ನಿದ್ರೆಯಲ್ಲಿರುತ್ತಾನೆ ಮತ್ತು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದೇವೋತ್ಥಾನಿ ಏಕಾದಶಿ ಎಂದು ಎಚ್ಚರಗೊಳ್ಳುತ್ತಾನೆ. ಈ 4 ತಿಂಗಳ ಅವಧಿಯನ್ನು ಚಾತುರ್ಮಾಸ ಎಂದೂ ಕರೆಯಲಾಗುತ್ತದೆ. ಚಾತುರ್ಮಾಸದ ಅವಧಿಯಲ್ಲಿ ಯಾವುದೇ ಶುಭ ಕಾರ್ಯಗಳಾದ ವಿವಾಹ, ಗೃಹ ಪ್ರವೇಶ ಇತ್ಯಾದಿಗಳನ್ನು ಮಾಡುವುದಿಲ್ಲ. ಇದು ಭಕ್ತರಿಗೆ ಆಧ್ಯಾತ್ಮಿಕ ಸಾಧನೆ, ತಪಸ್ಸು ಮತ್ತು ದೇವರ ಆರಾಧನೆಗೆ ಮೀಸಲಾದ ಅವಧಿಯಾಗಿದೆ. ಈ ದಿನದಂದು ವಿಷ್ಣುವಿನ ಯೋಗ ನಿದ್ರೆಗೆ ತೆರಳುವಿಕೆಯು ಬ್ರಹ್ಮಾಂಡದ ಆಡಳಿತವು ಶಿವನಿಗೆ ಹಸ್ತಾಂತರಗೊಳ್ಳುವುದು ಸಾಂಕೇತಿಕವಾಗಿ. ವಿಷ್ಣುವು ಸೃಷ್ಟಿ, ಸ್ಥಿತಿ ಮತ್ತು ಲಯಕ್ಕೆ ಕಾರಣನಾಗಿದ್ದರೂ ಈ ಅವಧಿಯಲ್ಲಿ ಆತ ವಿಶ್ರಾಂತಿಯಲ್ಲಿರುತ್ತಾನೆ. ದೇವಶಯನಿ ಏಕಾದಶಿಯ ಉಪವಾಸವು ಪಾಪಗಳನ್ನು ನಾಶಪಡಿಸುತ್ತದೆ, ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಮತ್ತು ಮೋಕ್ಷವನ್ನು ಪ್ರದಾನ ಮಾಡುವ ಶಕ್ತಿ ಈ ವ್ರತಕ್ಕೆ ಉಂಟು. ಇದರ ಆಚರಣೆಗಳು: ದೇವಶಯನಿ ಏಕಾದಶಿಯಂದು ಭಕ್ತರು ವಿವಿಧ ರೀತಿಯಲ್ಲಿ ವ್ರತ ಮತ್ತು ಪೂಜೆಗಳನ್ನು ಆಚರಿಸುತ್ತಾರೆ. ಉಪವಾಸ: ಈ ದಿನದ ಪ್ರಮುಖ ಆಚರಣೆ ಎಂದರೆ ಉಪವಾಸ. ಭಕ್ತರು ನಿರ್ಜಲ ಉಪವಾಸ ಅಥವಾ ಫಲಾಹಾರ, ಹಣ್ಣು ಹಾಲು ಸ್ವೀಕರಿಸಿ ಆಚರಿಸುತ್ತಾರೆ. ಇದು ದಶಮಿಯಂದು ಒಪ್ಪತ್ತು ಊಟ ಮಾಡಿ ಏಕಾದಶಿ ಪೂರ್ಣ ಉಪವಾಸ, ದ್ವಾದಶಿ ಎಂದು ಪಾರಣೆ. ಉಪವಾಸವು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ವಿಷ್ಣು ಪೂಜೆ: ಏಕಾದಶಿಯಂದು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ. ವಿಷ್ಣುವಿನ ವಿಗ್ರಹವನ್ನು, ಸಾಲಿಗ್ರಾಮ ಇವುಗಳಿಗೆ ಹೂವುಗಳು, ತುಳಸಿ ದಳಗಳು, ಧೂಪ, ದೀಪ ಮತ್ತು ನೈವೇದ್ಯಗಳಿಂದ ಪೂಜಿಸುವುದು, ವಿಷ್ಣು ಸಹಸ್ರನಾಮ, ವಿಷ್ಣು ಸ್ತೋತ್ರಗಳನ್ನು, ಭಾಗವತ, ಮಹಾಭಾರತ, ರಾಮಾಯಣ, ಗೀತೆ ಪಾರಾಯಣ ವಿಶೇಷ. ಜಾಗರಣೆ: ಅನೇಕ ಭಕ್ತರು ರಾತ್ರಿಯಿಡೀ ಜಾಗರಣೆ ಮಾಡಿ ಭಗವಂತನ ನಾಮಸ್ಮರಣೆ, ಭಜನೆ ಮತ್ತು ಕೀರ್ತನೆಗಳಲ್ಲಿ ತೊಡಗುತ್ತಾರೆ. ಇದು ಭಗವಂತನ ಕೃಪೆಯನ್ನು ಪಡೆಯಲು ಸಹಕಾರಿ. ದಾನ ಧರ್ಮ: ಈ ದಿನದಂದು ಬ್ರಾಹ್ಮಣರಿಗೆ, ನಿರ್ಗತಿಕರಿಗೆ ಅನ್ನದಾನ, ವಸ್ತ್ರದಾನ ಅಥವಾ ಧನಸಹಾಯ ಮಾಡುವುದು ಪುಣ್ಯಕರವೆಂದು ಪರಿಗಣಿಸಲಾಗುತ್ತದೆ. ತುಳಸಿ ಪೂಜೆ: ತುಳಸಿಯು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದುದು. ಈ ದಿನ ತುಳಸಿ ಗಿಡಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಪೌರಾಣಿಕ ಕಥೆಗಳ ಪ್ರಕಾರ ದೇವಶಯನಿ ಏಕಾದಶಿಯ ಮಹತ್ವವನ್ನು ಬ್ರಹ್ಮನು ನಾರದರಿಗೆ ವಿವರಿಸಿದರು. ಈ ಏಕಾದಶಿ ವ್ರತದ ಆಚರಣೆಯಿಂದ ಸಮಸ್ತ ಪಾಪಗಳು ನಾಶವಾಗುತ್ತವೆ ಮತ್ತು ಅಕ್ಷಯ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಏಕಾದಶ್ಯಾಂ ಉಪವಾಸಂ ಯಃ ಕರೋತಿ ವಿಚಕ್ಷಣಃ ಸ ಗಚ್ಚೇತ್ ಪರಮಂ ಸ್ಥಾನಂ ಪುನರಾವೃತ್ತಿ ವರ್ಜಿತಂ. ಇದರರ್ಥ, ಏಕಾದಶಿಯಂದು ಯಾವ ಜ್ಞಾನಿಯು ಉಪವಾಸವನ್ನು ಆಚರಿಸುತ್ತಾನೋ ಅವನು ಪುನರ್ಜನ್ಮ ರಹಿತವಾದ ಪರಮ ಪದವನ್ನು ಹೊಂದುತ್ತಾನೆ. ದೇವಶಯನಿ ಏಕಾದಶಿ ವ್ರತಕಥೆ: ಪುರಾಣಗಳಲ್ಲಿ ದೇವಶಯನಿ ಏಕಾದಶಿಗೆ ಸಂಬಂಧಿಸಿದಂತೆ ಒಂದು ಪ್ರಸಿದ್ಧ ಕಥೆ ಇದೆ. ಸೂರ್ಯವಂಶದ ಮಾಂಧಾತ ಎಂಬ ರಾಜನಿದ್ದನು. ಅವನ ರಾಜ್ಯದಲ್ಲಿ ಭೀಕರ ಬರಗಾಲ ಉಂಟಾಯಿತು. ರಾಜನು ಈ ಸಂಕಟವನ್ನು ನಿವಾರಿಸಲು ಮಾರ್ಗವನ್ನು ಹುಡುಕುತ್ತಾ ಕಾಡಿಗೆ ತೆರಳಿದನು. ಅಲ್ಲಿ ಆತ ಮಹರ್ಷಿ ಅಂಗೀರಸರನ್ನು ಭೇಟಿಯಾದನು. ಅಂಗೀರಸರು ರಾಜನಿಗೆ ದೇವಶಯನಿ ಏಕಾದಶಿಯ ವ್ರತವನ್ನು ಆಚರಿಸಲು ಸಲಹೆ ನೀಡಿದರು. ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದರೆ ಮಳೆ ಬಂದು ರಾಜ್ಯದಲ್ಲಿ ಸಮೃದ್ಧಿ ನೆಲೆಸುತ್ತದೆ ಎಂದು ಹೇಳಿದರು. ರಾಜ ಮಾಂಧಾತನು ಮಹರ್ಷಿಗಳ ಉಪದೇಶದಂತೆ ತನ್ನ ಪ್ರಜೆಗಳೊಂದಿಗೆ ದೇವಶಯನಿ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದನು. ವ್ರತದ ಪ್ರಭಾವದಿಂದ ಭಾರೀ ಮಳೆಯಾಯಿತು ಮತ್ತು ರಾಜ್ಯವು ಮತ್ತೆ ಸಮೃದ್ಧವಾಯಿತು. ಈ ಕಥೆಯು ದೇವಶಯನಿ ಏಕಾದಶಿಯ ವ್ರತದ ಮಹತ್ವ ಮತ್ತು ಅದರ ಆಚರಣೆಯಿಂದ ದೊರೆಯುವ ಫಲವನ್ನು ತಿಳಿಸುತ್ತದೆ. ಆಧ್ಯಾತ್ಮಿಕ ಮಹತ್ವ: ದೇವಶಯನಿ ಏಕಾದಶಿಯು ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿರದೆ ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ವಿಷ್ಣುವಿನ ಯೋಗ ನಿದ್ರೆಯು ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಿ ಆತ್ಮಾವಲೋಕನ ಮಾಡುವ ಅವಧಿಯನ್ನು ಸೂಚಿಸುತ್ತದೆ. ಚಾತುರ್ಮಾಸವು ಬಾಹ್ಯ ಭೋಗಗಳನ್ನು ತ್ಯಜಿಸಿ ಆಂತರಿಕ ಶುದ್ಧೀಕರಣ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಮೀಸಲಾದ ಸಮಯವಾಗಿದೆ. ಈ ಅವಧಿಯಲ್ಲಿ ನಾವು ದೇವರ ನಾಮಸ್ಮರಣೆ, ಧ್ಯಾನ ಮತ್ತು ಸತ್ಸಂಗಗಳಲ್ಲಿ ಹೆಚ್ಚು ತೊಡಗಿಕೊಳ್ಳಬೇಕು. ಇದು ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ.
ದೇವಶಯನಿ ಏಕಾದಶಿಯ ವ್ರತವು ಕೇವಲ ಉಪವಾಸ ಮಾಡುವುದಕ್ಕಿಂತ ಹೆಚ್ಚಾಗಿ ಮನಸ್ಸನ್ನು ಶುದ್ಧೀಕರಿಸುವ, ಇಂದ್ರಿಯಗಳನ್ನು ನಿಯಂತ್ರಿಸುವ ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಯುವ ಒಂದು ಅವಕಾಶವಾಗಿದೆ. ಈ ದಿನದಂದು ಭಗವಾನ್ ವಿಷ್ಣುವನ್ನು ಸ್ಮರಿಸುವುದು, ಆತನಿಗೆ ಪ್ರಾರ್ಥನೆ ಸಲ್ಲಿಸುವುದು ಮತ್ತು ವ್ರತವನ್ನು ಶ್ರದ್ಧೆಯಿಂದ ಆಚರಿಸುವುದು ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ದೇವಶಯನಿ ಏಕಾದಶಿ ಮಹತ್ವವನ್ನು ಅರಿತು ಶ್ರದ್ಧಾಭಕ್ತಿಯಿಂದ ಆಚರಿಸಿದ ಎಲ್ಲರಿಗೂ ಭಗವಾನ್ ವಿಷ್ಣುವು ಸಕಲ ಶುಭಗಳನ್ನು ಕರುಣಿಸಲಿ.